ಬಣ್ಣ ಬಣ್ಣದ ಲೋಕ, ನಾರಿಯರ ಮನಗೆಲ್ಲೋ ವಸ್ತುಗಳ ವೈಭವ, ಆದಿವಾಸಿಗಳ ಕಲೆಗೆ ಹೊಸ ಟಚ್. ಇದುವೇ ಈ ಹೊತ್ತಿನ ವಿಶೇಷ ಕಲರ್ಫುಲ್ ಸಂತೆ. ನಾನು ಸೌಮ್ಯ. ಕಲಾತ್ಮಕತೆ ಇಂದಿನ ಹೊಸ ಟ್ರೆಂಡ್. ಶೋರೂಮ್ನಲ್ಲಿ ಸಿಗುವ ವಸ್ತುಗಳಿಗಿಂತ ಕೈಯಲ್ಲಿ ಮೂಡುವ ಚಿತ್ತಾರಕ್ಕೆ ಡಿಮ್ಯಾಂಡ್ ಜಾಸ್ತಿ. ಅಂದ್ಹಾಗೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಕರಕುಶಲ ಸಂತೆ ಭರ್ಜರಿಯಾಗಿ ನಡೀತಾ ಇದೆ. ಅಲ್ಲಿಗೆ ಕಾಲಿಟ್ರೆ ಬಣ್ಣ ಬಣ್ಣದ ಲೋಕವೇ ಅನಾವರಣಗೊಳ್ಳುತ್ತೆ. ಹಾಗಿದ್ರೆ ತಡ ಯಾಕೆ, ಒಂದು ರೌಂಡ್ ಆ ಕರಕುಶಲ ಸಂತೆಯಲ್ಲಿ ಸುತ್ಕೊಂಡು ಬರೋಣ ಬನ್ನಿ. ಚಿತ್ರಕಲಾ ಸಂತೆ ಅಂದರೆ ಅಲ್ಲಿ ಬಣ್ಣಗಳ ಸಂತೆ ನಡೆಯೋದು ಮಾಮೂಲಿ. ಆದರೆ ಆ ಬಣ್ಣಗಳೇ ವಸ್ತುಗಳಾಗಿ ಪರಿವರ್ತನೆಗೊಂಡ್ರೆ ಏನಾಗತ್ತೆ? ಅದು ಕರಕುಶಲ ಮೇಳವಾಗತ್ತೆ. ಹಾಗಾದರೆ ಇಂಥ ಕಲರ್ಫುಲ್ ಮೇಳದಲ್ಲಿ ಏನೇನಿದೆ ಬನ್ನಿ ಒಂದು ರೌಂಡ್ ನೋಡ್ಕೊಂಬರೋಣ. ಇದು ಕರಕುಶಲ ಲೋಕ. ಬಗೆ ಬಗೆಯ ವಸ್ತುಗಳು ಇಲ್ಲಿವೆ. ಕ್ಯಾನ್ವಾಸ್ನಲ್ಲಿದ್ದ ಬಣ್ಣಗಳೇ ವಸ್ತುಗಳಾಗಿವೆಯೇನೋ ಎಂಬಂತಿದ್ದ ರಂಗು ರಂಗಿನ ಅಲಂಕಾರಿಕ ವಸ್ತುಗಳ ಜಾತ್ರೆ ಇದು. ಆದರೆ ಇಲ್ಲಿರುವುದು ಬೀದಿ ಬದಿಯ ವಸ್ತುಗಳಲ್ಲ, ಕುಶಲಕರ್ಮಿಗಳ ಕೈಗಳಲ್ಲರಳಿದ ಕಲಾಕೃತಿಗಳು. ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ನಡೆಯುತ್ತಿರೋ ಕಲಾ ಮಾಧ್ಯಮ ಮೇಳದಲ್ಲಿ 23 ರಾಜ್ಯಗಳಿಂದ ಬಂದ 140ಕ್ಕೂ ಹೆಚ್ಚು ಮಳಿಗೆಗಳಿವೆ. ಈ ಲೋಕಕ್ಕೆ ಹೆಜ್ಜೆ ಇಡುತ್ತಿದ್ದಂತೆ ಒಂದು ಸುಂದರ ಕಲಾಲೋಕವೇ ಅನಾವರಣಗೊಳ್ಳುತ್ತದೆ. ಕಲಾ ಮಾಧ್ಯಮ ಸಂಸ್ಥೆ 12ನೇ ವರ್ಷದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಮೇಳ. ಈ ವರ್ಷ ಏನಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್, ಆಫೀಸ್ ಆಫ್ ದ ಡೆವಲಪ್ಮೆಂಟ್ ಕಮಿಷನರ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಈ ಮೇಳದಲ್ಲಿ ಸುಮಾರು 140 ಸ್ಟಾಲ್ಗಳಿದೆ. ಸುಮಾರು 23 ರಾಜ್ಯಗಳಿಂದ ಬಂದಿದ್ದಾರೆ. ಜಮ್ಮು ಕಾಶ್ಮೀರ ಇರ್ಬೋದು, ಕರ್ನಾಟಕ ಇರ್ಬೋದು, ರಾಜಸ್ಥಾನ, ಬಿಹಾರ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ಈ ಸರಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕಸೂತಿ, ಪ್ಯಾಚ್ ವರ್ಕ್, ಬಾಂದನಿ, ವೆಜಿಟೇಬಲ್ ಕಲರಿಂಗ್, ಹೀಗೆ ಬಟ್ಟೆಗಳ ಮೇಲೆ ಕಲೆಗಳ ಸವಾರಿಗೆ ಇಲ್ಲಿ ನಡೆದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಕಲಾ ಮಾಧ್ಯಮ ಸಾಕಷ್ಟು ಕಲರ್ಫುಲ್ ಆಗಿದೆ. ಹಿಂಗಂತ ನಾವು ಹೇಳ್ತಾ ಇಲ್ಲ, ಇಲ್ಲಿಗೆ ಬಂದಿರೋ ಗ್ರಾಹಕರ ಮನದ ಮಾತು. ಬಳೆ, ಸರ, ವಾಲೆ ಆ ಥರದ್ದು ತುಂಬ ವೆರೈಟಿ ಇದೆ ಅಂತ ಅನ್ನಿಸ್ತು. ಮತ್ತು ಅದರಲ್ಲಿ ವೆರೈಟಿನಲ್ಲಿ ಕೂಡ ನಾವು ಹೋದ ವರ್ಷ ನೋಡಿದ್ರಕ್ಕಿಂತ ಈ ವರ್ಷ ಸ್ವಲ್ಪ ಅಟ್ರಾಕ್ಟಿವ್ ಇದೆ ಅಂತ ಅನ್ನಿಸ್ತು. ಆದ್ದರಿಂದ ನಾವು ಸುಮಾರೆಲ್ಲ ಸಾಮಾನು ತೊಗೊಂಡಿದ್ದೀವಿ. ಇವಾಗ ಬಟ್ಟೆಗಳು ಕೂಡ ಪರವಾಗಿಲ್ಲ, ಚೆನ್ನಾಗೇ ಇದೆ. ಇವಾಗ ಬೇರೆ ಅಂಗಡಿಗಳಲ್ಲೆಲ್ಲ ನೋಡಿದ್ರಕ್ಕಿಂತನೂ ಇಲ್ಲಿ ವೆರೈಟೀಸು ಮತ್ತು ಬೇರೆ ಕಡೆಗಿಂತನೂ ಇಲ್ಲಿ ಬೇರೆ ಥರ ಬಟ್ಟೆಗಳು ಸಿಗ್ತಾ ಇದೆ ಅಂತ ಅನ್ನಿಸ್ತು ನಮಗೆ. ಮತ್ತು ತೊಗೊಂಡಿದ್ದೀವಿ ಸುಮಾರೆಲ್ಲ ಬಟ್ಟೆಗಳು, ಜ್ಯುವೆಲರೀಸು ತೊಗೊಂಡಿದ್ದೀವಿ. ಆಧುನಿಕ ಕಲೆಗಳು, ಬುಡಕಟ್ಟು ಕಲಾಕೃತಿಗಳು, ವಿನೂತನ ಗೋಡೆ ಚಿತ್ರಗಳು, ಹಬ್ಬ ಎನಿಸುವ ಕಲಾಕೃತಿಗಳ ಪೀಠೋಪಕರಣಗಳು ಕಲಾ ರಸಿಕರನ್ನ ಕೈ ಬೀಸಿ ಕರೆಯುತ್ತಿವೆ. ಈ ವರ್ಷದ ಕಲಾ ಮಾಧ್ಯಮ ಮೇಳ ಕೇವಲ ಕಲಾ ರಸಿಕರಿಗೆ ಮಾತ್ರವಲ್ಲ, ಇದೊಂದು ಕರಕುಶಲತೆ ಸಂತೆ. ಶೃಂಗಾರ ಪ್ರಿಯರಿಗೆ, ಫ್ಯಾಷನ್ ಬಯಸುವವರಿಗೆ, ಹೊಸದನ್ನ ಹುಡುಕುವವರಿಗೆ ಖಂಡಿತ ಇಷ್ಟವಾಗುತ್ತೆ.
ಚನ್ನಪಟ್ಟಣದ ಗೊಂಬೆಗಳು, ಅಲಂಕಾರಿಕ ಒಣ ಹೂಗಳು, ಹೊಸ ಬಣ್ಣದ ಪಿಂಗಾಣಿ ಪಾತ್ರೆಗಳು ನೋಡುಗರ ಕಣ್ಣಿಗೆ ಹೊಸ ರಂಗು ತುಂಬುವಂತಿವೆ. ರಂಗು ರಂಗಿನ ವಿನೂತನ ಉಲನ್ ಕಿವಿಯೋಲೆಗಳು, ಟೆರಾಕೋಟದ ಆಭರಣಗಳು, ತೂಗಿಬಿದ್ದ ಅಲಂಕಾರಿಕ ವಸ್ತುಗಳು ಯುವತಿಯರ ಮನಸೆಳೆಯುತ್ತಿವೆ. ತುಂಬ ಆರ್ಟಿಸ್ಟಿಕ್ ಆಗಿದೆ. ಇನ್ನೂ ವೆರೈಟಿ ನೋಡೋಕ್ಕೆ ಸಿಗ್ತಾ ಇದೆ. ಕಲರ್ಫುಲ್ ಆಗಿದೆ ಮತ್ತು ಡಿಸೈನ್ ಪ್ಯಾಟರ್ನ್ಸು ತುಂಬ ವೇರಿಯೇಷನ್ ಇದೆ. ತುಂಬ ಒಂದು ಮೆಟಲ್ಲು ಥ್ರೆಡ್ ಕಾಂಬಿನೇಷನ್ನು ಮತ್ತು ಸುಮಾರೆಲ್ಲ ಕಾಂಬಿನೇಷನ್ ಟೈಪಿಂದು ಜ್ಯುವೆಲ್ರಿ ಸಿಗ್ತಾ ಇದೆ ಇಲ್ಲಿ. ಮತ್ತು ಈಗ ಟ್ರೆಂಡ್ ಏನಂದ್ರೆ ಜಾಸ್ತಿ ಜಂಕ್ ಜ್ಯುವೆಲ್ರಿ ಯೂಸ್ ಮಾಡ್ತಾರೆ ಗೋಲ್ಡ್ಗಿಂತ ಜಾಸ್ತಿ. ಸೊ ಈಗ ಐ ಗೆಸ್ ದಿಸ್ ಮೇಳ ತುಂಬ ಚೆನ್ನಾಗಿದೆ ಅನ್ನಿಸ್ತು ನಮಗೆ ಶಾಪಿಂಗ್ ಮಾಡೋಕ್ಕೆ. ಹೊಸ ವಿನ್ಯಾಸದ ಪಾದರಕ್ಷೆಗಳು ಫ್ಯಾಷನ್ ಪ್ರಿಯರನ್ನ ಕೈ ಬೀಸಿ ಕರೆಯುತ್ತಿವೆ. ಮಾಲ್ಗಳಿಗೆ ಸವಾಲೊಡ್ಡುವಂತೆ ನಿಂತ ಈ ಸಾಲು ಮಳಿಗೆಗಳ ಮುಂದೆ ಗ್ರಾಹಕರು ಮುಗಿಬಿದ್ದಿದ್ದು ಸಹಜವಾಗಿತ್ತು. ಇದು ಭಾಳ ಚೆನ್ನಾಗಿದೆ. ಈ ಮೇಳ ಸಕ್ಕತ್ತಾಗಿದೆ. ಯಾಕಂದರೆ ಇಷ್ಟೊಂದು ವೆರೈಟಿ ಪದಾರ್ಥಗಳು ಕರ್ನಾಟಕದಲ್ಲೇ ಆಗತ್ತೆ ಅಂದರೆ ಇಟ್ಸ್ ಅನ್ಬಿಲೀವೇಬಲ್, ಅನ್ಸೋದೇ ಇಲ್ಲ. ಸೊ ಎವ್ರಿ ಐಟಮ್ಮು ಒಂಥರ ಯುನೀಕ್ ಆಗಿದೆ, ಒಂಥರ ಮನೋರಂಜನೆ ಆಗಿದೆ, ಒಂಥರ ಮನೆಗೆ ತೊಗೊಂಡು ಹೋಗ್ಬಿಟ್ಟು ಇಟ್ಕೊಳ್ಳೋಣ ಅಂತ ಅನಿಸುತ್ತೆ. ಸೊ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೇ ಥರ ಮುಂದೆ ಆಗಲಿ ಅಂತ. ಪರಿಷತ್ತಿನ ಆವರಣ ತುಂಬುವಂತೆ ಕೇಳುತ್ತಿದ್ದ ಡೊಳ್ಳಿನ ಕುಣಿತ, ವೀರಗಾಸೆ ಮೇಳಕ್ಕೆ ಮತ್ತಷ್ಟು ಬಣ್ಣಗಳ ಶ್ರೀಮಂತಿಕೆ ತಂದುಕೊಟ್ಟಿತ್ತು. ಸದಭಿರುಚಿಯ ಗ್ರಾಹಕರಿಗೆ ರಸದೌತಣ ನೀಡುತ್ತಿದೆ. ಚಿತ್ರಕಲಾ ಪರಿಷತ್ ಅಂದಮೇಲೆ ಅಲ್ಲಿ ಚಿತ್ರಗಳಿಲ್ಲ ಅಂದ್ರೆ ಹೇಗೆ? ಇದೇ ಸಮಯದಲ್ಲಿ ಅಲ್ಲಿ ಆದಿಚಿತ್ರವೆಂಬ ಬುಡಕಟ್ಟು ಚಿತ್ರಮೇಳ ಕೂಡ ನಡೀತಾ ಇದೆ. ಅದರ ಒಂದು ಝಲಕ್ ಇಲ್ಲಿದೆ. ಮಧ್ಯಪ್ರದೇಶದ ಗೋಂಡಾ ಚಿತ್ರಗಳು, ಗುಜರಾತ್ನ ಪಿಥೋರಾ, ಮಹಾರಾಷ್ಟ್ರದ ವರ್ಲಿ ಚಿತ್ರಗಳು ನಿಮ್ಮ ಮನಸೆಳೆಯೋ ಚಿತ್ರಗಳೇ ಇಲ್ಲಿವೆ. ಹೀಗೆ ಭಾರತದ ಹಲವು ಬುಡಕಟ್ಟು ಜನಾಂಗಗಳ ಚಿತ್ರಗಳನ್ನು ಇಲ್ಲಿ ಒಂದೆಡೆ ನೋಡಬಹುದು. ವೈವಿಧ್ಯಮಯ ಬಣ್ಣ ಮತ್ತು ವಿನ್ಯಾಸಗಳಿಂದ ವಿಭಿನ್ನವಾಗಿ ಕಾಣುವ ಈ ಚಿತ್ರಗಳು ಕಲಾ ರಸಿಕರನ್ನ ಆಕರ್ಷಿಸುತ್ತಿವೆ. ಇಲ್ಲಿನ ಪೇಂಟಿಂಗ್ಸು ಟ್ರೈಬಲ್ ಬಗ್ಗೆ ಇರೋದು ಈ ಹಾಲಲ್ಲಿ ಎಕ್ಸ್ಪೆಷಲಿ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ಒಂದೊಂದು ಮೈನ್ಯೂಟ್ ಡೀಟೇಲ್ಸ್ ಅವ್ರು ಯಾವ ಥರ ಪೇಂಟ್ ಮಾಡಿದ್ದಾರೆ, ಒಂದೊಂದು ಹಳೆ ಕಾಲದ್ದು ಟ್ರೈಬಲ್ ಬಗ್ಗೆ ಏನು ಹೇಳಿದ್ದಾರೆ ಆ ಪೇಂಟಿಂಗ್ಸಲ್ಲಿ ಬರುತ್ತೆ. ಆ್ಯಂಡ್ ಸರ್ಟನ್ ಈ ಕಡೆ ಇರೋ ವಾಲಲ್ಲಿ ಇರೋ ಪೇಂಟಿಂಗ್ಸು ಆ ಕಾಂಬಿನೇಷನ್ ಆಫ್ ಕಲರ್ಸ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಲೈಕ್ ಅ ವಾವ್ ಫೀಲಿಂಗ್ ಟು ಬಿ ಹಿಯರ್. ದಿನನಿತ್ಯದ ಜೀವನ ಶೈಲಿ, ಹಬ್ಬ ಹರಿದಿನಗಳು, ಬೇಟೆ, ಹುಟ್ಟು, ಸಾವು ಮೊದಲಾದ ಸಾಂಪ್ರದಾಯಿಕ ವಿಷಯಗಳೇ ಈ ಚಿತ್ರಗಳ ವಸ್ತುಗಳು. ಆದಿವಾಸಿ ಜನರು ಈ ಚಿತ್ರಗಳನ್ನು ತಮ್ಮ ಮನೆಯ ಗೋಡೆಯ ಮೇಲೆ ಬರೆಯುತ್ತಿದ್ದರು. ಆದರೆ ಆ ಚಿತ್ರಗಳನ್ನೇ ಕ್ಯಾನ್ವಾಸ್ ಮೇಲೆ ಮೂಡಿಸುತ್ತಿರುವ ಇಂದಿನ ಬುಡಕಟ್ಟು ಕಲಾವಿದರ ಈ ಕಲಾಕೃತಿಗಳನ್ನು ಮನೆಗಳಲ್ಲಿ ತೂಗು ಹಾಕುವುದು ಈಗಿನ ಲೇಟೆಸ್ಟ್ ಫ್ಯಾಷನ್. ವರ್ಲಿ ಪೇಂಟಿಂಗಲ್ಲಿ ಟ್ರೆಡಿಷನಲ್ ಆಗಿ ಗೋಡೆಗಳ ಮೇಲೆ ಬುಡಕಟ್ಟು ಜನಾಂಗದ ಮನೆಯ ಗೋಡೆಗಳ ಮೇಲೆ ಸಗಣಿಯನ್ನು ಸಾರಿಸ್ತಾ ಇದ್ರು ಗೋಡೆ ಮೇಲೆ. ಆ ಸಗಣಿಯನ್ನು ಬ್ಯಾಕ್ಗ್ರೌಂಡ್ ಬಣ್ಣವಾಗಿ ಉಪಯೋಗಿಸ್ಕೊಂಡು ಮತ್ತು ಅದರ ಮೇಲೆ ಒಂದು ಹಕ್ಕಿಯಿಂದ ಪೇಸ್ಟನ್ನು ತಯಾರು ಮಾಡ್ತಾಯಿದ್ರು, ರೈಸ್ ಪೇಸ್ಟ್. ಅದರಿಂದ ಚಿತ್ರಗಳನ್ನು ಚಿತ್ರಿಸ್ತಾ ಇದ್ರು. ಇದು ಒಂದು ಸಾಂಪ್ರದಾಯಿಕ ಶೈಲಿ. ಸೊ ಈಗ ಏನಾಗಿದೆ ಅಂದರೆ ಇದು ತುಂಬ ಫ್ಯಾಷನ್ ಆಗಿದೆ.
ಒಂದು ನಗರ ಪ್ರದೇಶಗಳಲ್ಲೂ ಕೂಡ ಮನೆಗಳಲ್ಲಿ ಗೋಡೆಗಳ ಮೇಲೆ ಈ ಎಲ್ಲ ಪಿತೂರ, ಸೌರ, ವರ್ಲಿ ಈ ಥರ ಎಲ್ಲ ಪೇಂಟಿಂಗ್ಗಳು ಗೋಡೆಗಳ ಮೇಲೆ ಇರಲಿ ಅಂತೇಳಿ ಜನ ಬಯಸ್ತಾರೆ. ಈ ತಿಂಗಳ 11ರವರೆಗೆ ಈ ಮೇಳ ನಡೆಯಲಿದೆ. ಇಲ್ಲಿ ಬುಡಕಟ್ಟು ಚಿತ್ರಕಲೆ, ಕುಶಲಕರ್ಮಿಗಳ ಕಲಾಕೃತಿಗಳು, ಖಾದಿ ಬಟ್ಟೆಗಳ ಹೊಸ ಫ್ಯಾಷನ್, ಹೊಸದೇ ಅರ್ಥ ಹೊಮ್ಮಿಸುವ ವಿನ್ಯಾಸಗಳು, ಜನಪದ ಕಲೆಗಳಿಂದಾಗಿ ಸಹೃದಯ ಕಲಾರಸಿಕರ ಕಣ್ಮನಗಳಿಗೆ ರಸದೌತಣ ನೀಡುತ್ತಿದೆ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ ಚಿತ್ರಕಲಾ ಪರಿಷತ್ನಲ್ಲಿರೋ ಕರಕುಶಲ ವಸ್ತುಗಳನ್ನ. ಟೈಮ್ ಸಿಕ್ಕರೆ ವೀಕೆಂಡ್ನಲ್ಲಿ ಒಂದು ರೌಂಡ್ ಹೊಡೆದು ಬನ್ನಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.